ಕೇಸರಿ ಕುಂಕುಮದ ಕತೆ. ಕೇಸರಿ ಕುಂಕುಮದ ಕತೆ ಏನಪ್ಪಾ ಅಂತಂದ್ರೆ, ಆ ಸೀತಾಮಾತೆ ಸೀತಾಮಾತೆ ಒಂದು ದಿನ ರೆಡಿ ಆಗ್ತಾ ಇರ್ಬೇಕಾದ್ರೆ, ಅಂದ್ರೆ ಶೃಂಗಾರಗೊಳ್ತಾ ಇರ್ಬೇಕಾದ್ರೆ, ಕೇಸರಿ ಕುಂಕುಮನ ಅವರು ಹಣೆಗೆ ಹಚ್ಕೋತಾ ಇರ್ತಾರೆ. ಕೇಸರಿ ಕುಂಕುಮ ಹಣೆಗೆ ಹಚ್ಕೋತಾ ಇರುವಾಗ ಅದು ಸೀತಾಮಾತೆ ಹತ್ರ ಇರ್ತದೆ. ಇವತ್ತು ನಾವೇನು ಆಂಜನೇಯನನ್ನ, ಇದು ಆಂಜನೇಯನಿಗೆ ಸಂಬಂಧಪಟ್ಟಿರೋದು, ನಾವೇನು ಇವತ್ತು ಆಂಜನೇಯನ ಕೇಸರಿ ನಂದನ ಅಂತ ಕರಿತೀವಿ. ಆಲ್ರೆಡಿ ಕೇಸರಿ ನಂದನ ಅಂತ ಅವ್ರು ಕರಿತೀವಿ, ಬಟ್ ಕೇಸರಿ ನಂದನ ಅಂತ ಹೆಸರು ಬರೋಕ್ಕೆ ಕಾರಣನೇ ರಾಮ ಅಂತ ಹೇಳ್ಬೋದು. ಕೇಸರಿ ನಂದನ ಅಂತ ಹನುಮಂತನಿಗೆ ರಾಮನೇ ಹೆಸರು ಕೊಟ್ಟಿದ್ದು. ಆ ಕೇಸರಿ ಯಾರ ಹತ್ರ ಇರ್ತದೆ ಅಂದ್ರೆ ಸೀತಾ ಮಾತಾ ಹತ್ರ ಇರ್ತದೆ. ಸೀತಾ ಮಾತೆ ಅದು ಹಚ್ಕೊಳ್ಳುವಾಗ ಹನುಮಂತ ನೋಡ್ತಾನೆ. ಹನುಮಂತ ನೋಡಿ ಇದೇನು ತಾಯಿ ಅಂತ ಕೇಳಿದಾಗ, ಇದು ಈ ರೀತಿ ಕೇಸರಿ, ಇದನ್ನ ನಾವು ಹಚ್ಕೊಂಡ್ರೆ ನಾವು ಯಾರನ್ನ ತುಂಬಾ ಪ್ರೀತಿ ಮಾಡ್ತೀವೋ, ತುಂಬಾ ಇಷ್ಟಪಡ್ತೀವೋ ಅವ್ರಿಗೆ ಆಯುಷ್ ಹೆಚ್ಚಾಗುತ್ತೆ, ಆರೋಗ್ಯ ಹೆಚ್ಚಾಗುತ್ತೆ ಅಂತ ಸೀತಾಮಾತೆ ಹೇಳಿದಾಗ, ಹನುಮಂತ ಏನ್ ಮಾಡ್ತಾನೆ,